ನಿಮಗೊಂದು ಮುಂದೆ ಒಂದು ಇದು ತೋರಿಸ್ತಾರೆ ನೋಡಿ, ವ್ಯೂ. ಇದು ನಾರ್ಮಲ್ ವ್ಯೂ ಅಲ್ಲ, ಈ ವ್ಯೂ ಯಾವ ಥರ ಇದೆ ನೋಡಿ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವಾಗ ನಾವು ಏನು ಮಾಡಿದ್ದೀವಿ ಅಂದರೆ ಸ್ನಾನ ಎಲ್ಲ ಮಾಡಿ ಚರಂಡಿ ಎಲ್ಲ ಕೂಗಿ ಇವಾಗ ನಾವು ಮೇಲೆ ಬೆಟ್ಟ ಹತ್ತಬೇಕು. ಬನ್ನಿ ಹೇಗಿದೆ ಅಂತ ನಮ್ಮ ಮೇನ್ ಪಾರ್ಟ್ ಇದು, ಶಬರಿಮಲೆ ಯಾತ್ರೆ. ಇದು ನಮ್ಮ ಮೇನ್ ಪಾರ್ಟ್ ಇದು ನಿಮಗೆಲ್ಲ ತೋರಿಸ್ತೀನಿ ಆಯಿತಾ, ಹೇಗಿದೆ ಅಂತ. ಎಲ್ಲ ನಮ್ಮ ಸ್ವಾಮಿಗಳೆಲ್ಲ ನಿಂತಿದ್ದಾರೆ ನೋಡಿ. ಇವಾಗ ಎಲ್ಲರೂ ಸರಿ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ, ಶಬರಿಮಲೆ ಬೆಟ್ಟ ಹತ್ತೋಣ, ಅಯ್ಯಪ್ಪನ ದರ್ಶನವನ್ನು ಪಡೆಯೋಣ ಆಯಿತಾ. ನೋಡ್ಬೋದು ನೀವು, ನಮ್ಮ ಯಾತ್ರೆ ಮೆಟ್ಟಿಲುಗಳು ಅದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಾವು ಶುರು ಮಾಡ್ತಾ ಇದ್ದೀವಿ ನಮ್ಮ ಬೆಟ್ಟ ಹತ್ತುವ ಯಾತ್ರೆಯನ್ನು. ನೋಡ್ಬೋದು ಸ್ವಾಮಿ ಪಂದಳ ರಾಜನಿಗೆ ನಮ್ಮ ಮಣಿಕಂಠ ಸ್ವಾಮಿ ಅದು ಸಣ್ಣ ಪಾಪು ಇದ್ದಾಗ ಅದು ಸಿಕ್ಕಿರೋ ಜಾಗ ಇದು. ಋಷಿಮಣಿ ಮತ್ತು ಅದು ಮಣಿಕಂಠ, ಇದು ಪಂದಳ ರಾಜರು ಅವರು ನೋಡಿದಾಗ ಅದು ಸಿಕ್ಕಿರುತ್ತದೆ. ಅದೇ ಮಗುನಿ ಇಂದು ಇಷ್ಟೆಲ್ಲ ಭಕ್ತರ ಒಬ್ಬ ದೊಡ್ಡ ದೇವರಾಗಿ ಇದ್ದಾರೆ, ಅವರೇ ಅಯ್ಯಪ್ಪ ಸ್ವಾಮಿ. ಅದು ಈ ಜಾಗ ಅದು ಇವಾಗ ಅದು ಬಂದಿರೋ ಜಾಗ ಯಾವುದು ಅಂದರೆ ಇದು ಕನ್ನಿಮೂಲ ಮಹಾಗಣಪತಿ ದೇವಸ್ಥಾನ ಅಂತ. ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಮಹಾಗಣಪತಿಗೆ ಮಹಾಪೂಜೆ ಅಂತ ಯಾವಾಗಲೂ ಪ್ರಥಮ ಪೂಜೆ ಅಲ್ವಾ, ಅದಕ್ಕಾಗಿ ಕಾಯಿ ಹೊಡೆದು ನಾವು ಇಲ್ಲಿಂದ ನಮ್ಮ ಶುರು ಮಾಡ್ತೀವಿ. ಇಲ್ಲಿ ಅದೆಲ್ಲ ದೇವಸ್ಥಾನ ಇದೆ, ಸುಬ್ರಹ್ಮಣ್ಯ ದೇವಸ್ಥಾನ, ಗಣಪತಿ ದೇವಸ್ಥಾನ, ಎಲ್ಲ ದೇವಸ್ಥಾನಗಳಿವೆ. ಅವೆಲ್ಲ ದೇವಸ್ಥಾನಗಳಿಗೆ ಪೂಜೆ ಅಂದರೆ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಆನ್ಲೈನ್ ಅದು ಟಿಕೆಟ್ ಕ್ಯೂ ಇರುತ್ತೆ. ಇಲ್ಲಿಂದ ನಾವು ಹೊರಡಬೇಕಾಗುತ್ತೆ. ಇಲ್ಲಿ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಅಂದರೆ ನಾವು 3 ಮಂತ್ಸ್ ಅಥವಾ 2 ಮಂತ್ಸ್ ಮೊದಲೇ ಅದು ಸ್ಲಾಟ್ ಅದು ಬುಕ್ ಮಾಡ್ಕೋಬೇಕಾಗುತ್ತೆ. ನಾವು ಒಂದು 63 ಜನಕ್ಕೆ ನಮ್ಮ ಅನಿಲ್ ಸ್ವಾಮಿಯವರು ಬುಕ್ ಮಾಡಿದ್ರು, ಅದರ ಮುಖಾಂತರ ಇವಾಗ ನಾವು ಹೋಗ್ತಿದ್ವಿ. ಇಲ್ಲಿ ನೋಡಿ ಆನ್ಲೈನ್ ಕ್ಯೂ, ಇಲ್ಲಿ ಬುಕ್ಕಿಂಗ್ ಇದ್ದರೆ ಮಾತ್ರ ಬಿಡ್ತಾರೆ, ಇಲ್ಲಾಂದರೆ ಬಿಡಲ್ಲ. ಬುಕ್ಕಿಂಗ್ ಇದ್ದರೆ ನಿಮಗೆ ಬೇಗ ಬಿಡ್ತಾರೆ, ಇಲ್ಲಾಂದರೆ ಒಂದು ದಿವಸ 24 ಗಂಟೆ ಆದರೂ ಬೇಕೇ ಬೇಕು ನಿಮಗೆ ಹೋಗಲಿಕ್ಕೆ. ಸುಮಾರು ಸ್ವಾಮಿಗಳೆಲ್ಲ ಇಲ್ಲಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ತಿದ್ದಾರೆ ನೋಡಿ. ಶರಣಯ್ಯಪ್ಪ, ಇವಾಗ ತಾನೇ ನಾವು ಆನ್ಲೈನಲ್ಲಿ ನಾವು ಬುಕ್ಕಿಂಗ್ ಮಾಡಿದ್ದಲ್ಲ ಅದನ್ನು ತೋರಿಸಿ ಅದನ್ನು ಸ್ಕ್ಯಾನ್ ಮಾಡ್ತಾರೆ. ಇದರಲ್ಲಿ ಸ್ಕ್ಯಾನ್ ಮಾಡಿ ಡೈಲಿ ಇಲ್ಲಿ 20,000 ಇಲ್ಲ 30,000 ಅಷ್ಟೇ ಅದು ಬಿಡ್ತಾರೆ ಅಂತ ಹೇಳಿದರು. ಬಟ್ ನೋಡಿದ್ರೆ ತುಂಬ ಜನ ಇದ್ದಾರೆ. ಬಟ್ ಇಲ್ಲ, ಬಟ್ ಇದು ಬುಕ್ಕಿಂಗ್ ಅದು ಇದ್ದರೆ ಮಾತ್ರ ಬಿಡ್ತಾರೆ, ಇಲ್ಲಾಂದರೆ ಬಿಡಲ್ಲ. ನಾವೆಲ್ಲ ಸ್ವಾಮಿಗಳೆಲ್ಲ ತೋರಿಸಿರುವಾಗ ನಾವು ಹೋಗ್ತೀವಿ. ಇವಾಗ ಅಸಲಿ ಯಾತ್ರೆ ಶುರುವಾಗಿದೆ, ನೋಡ್ಬೋದು. ಸ್ವಾಮಿ ಆಲ್ಮೋಸ್ಟ್ ಬಂದಿದ್ದೀವಿ ಮೇಲೆ, ಇನ್ನೂ ಒಂದು 3 ಕಿಲೋಮೀಟ್ರ್ ಉಳಿದಿದೆ. ಬೇಕಿಗೆ ಏನು ಮಾಡೋಕ್ಕಾಗಲ್ಲ. ಎಲ್ಲ ಸ್ವಾಮಿಗಳೆಲ್ಲ ತುಂಬ ಸುಸ್ತಾಗಿದ್ದಾರೆ, ಬರ್ತಿದ್ದಾರೆ ನಮ್ಮ ಹಿಂದೆ. ಇನ್ನೂ ಒಂದು 3 ಕಿಲೋಮೀಟ್ರ್ ಹೋಗ್ಬೇಕಷ್ಟೇ. ನೋಡ್ತಿದ್ದಾರೆ ಎಲ್ಲರೂ, ಎಲ್ಲ ಸ್ವಾಮಿಗಳೆಲ್ಲ ಹೋಗ್ತಿದ್ದಾರೆ. ಇನ್ನು ಕೆಲವು ಸ್ವಾಮಿಗಳು ಬರ್ತಿದ್ದಾರೆ, ಇನ್ನು ಸ್ವಾಮಿಗಳು ಕೂತಿದ್ದಾರೆ ಕೆಳಗಡೆ. ಸ್ವಾಮಿಗಳು ನೀವು ಇಲ್ಲಿ ನೋಡ್ಬೋದು ಎಷ್ಟು ಆಗ್ತಿದೆ ಅಂತ. ಹೇಗಿದೆ ನೋಡಿ, ರೋಡೆಲ್ಲ ಓಕೆ ಇದೆ, ಚೆನ್ನಾಗಿ ಹಬ್ಬಕ್ಕೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅದು ಎಷ್ಟು ಆಗ್ತಿದೆ ನೋಡಿ, ಅಷ್ಟೆಲ್ಲ ಹತ್ಕೊಂಡು ಹೋಗಬೇಕು ನಮ್ಮ ಎಲ್ಲ ಅಯ್ಯಪ್ಪ ಮಾಲಾಧಾರಿ ಸ್ವಾಮಿಗಳು ನೋಡಿ. ಶರಣಯ್ಯಪ್ಪ, ಇವಾಗ ನಾವು ಒಂದು 2 ಕಿಲೋಮೀಟರ್ ಅದು ವಾಕ್ ಮಾಡ್ಕೊತ ಇಲ್ಲಿ ಶರಣಗುತ್ತಿ ಅಂತ ಒಂದು ಪ್ಲೇಸಿಗೆ ಬಂದಿದ್ವಿ. ಇಲ್ಲಿ ಏನಪ್ಪ ಪ್ಲೇಸ್ ಅಂದರೆ ಮೊದಲ ಬಾರಿ ಯಾರು ಬರ್ತಾರಲ್ಲ ಅದು ಕನ್ಯಾಸ್ವಾಮಿ ಅಂತ ಹೇಳ್ತಾರೆ. ಮೊದಲ ಬಾರಿ ಅದು ಶಬರಿಮಲೆ ಯಾತ್ರೆಗೆ ಬರೋರಿಗೆ ಅದು ಕನ್ಯಾಸ್ವಾಮಿ ಅಂತ ಹೇಳ್ತಾರೆ.
ಆ ಕನ್ಯಾಸ್ವಾಮಿಗಳು ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಪಕ್ಕದ ಅಂಗಡಿಗೆ ಅದು ಬಾಣಗಳು ಸಿಗುತ್ತೆ, ಆ ಬಾಣನ ಅದು ಇಲ್ಲಿ ಚುಚ್ಚಬೇಕು. ಅದು ಏನಕ್ಕೆ ಅದು ಚುಚ್ಚಬೇಕಂದ್ರೆ ಅವರಿಗೆ ಪ್ರಥಮ ಬಾರಿ ಬಂದಾಗ ಅದು ಮಹಿಷಿಯ ಕಾಟ ಅವರಿಗೆ ಇರುತ್ತೆ, ಆ ಕಾಟ ಅವರಿಗೆ ಅದು ಬರಬಾರ್ದಂದರೆ ಅಲ್ಲಿ ಅದು ಚುಚ್ಚಬೇಕಾಗುತ್ತದೆ. ಚುಚ್ಚಿದ್ರೆ ಅವ್ರಿಗೆ ಒಂಥರ ಧೈರ್ಯ ಸಿಕ್ಕ ಹಾಗೆ. ಅದಕ್ಕಾಗಿ ಅದು ಶರಣಗುತ್ತಿಯಲ್ಲಿ ಕನ್ಯಾಸ್ವಾಮಿಗಳು ಅವರದನ್ನು ಇದು ಚುಚ್ಚಬೇಕು. ಬಾಣದ ರೀತಿ ಸಿಗ್ತವೆ, ಅದನ್ನು ಇಲ್ಲಿ ಚುಚ್ಚಬೇಕು. ಅದೇ ಜಾಗನೇ ಶರಣಗುತ್ತಿ. ಹಾಯ್ ಹಾಯ್ ಸೇ ಹಾಯ್ ಸ್ವಾಮಿ ಶರಣಮಯ್ಯಪ್ಪ ಹೇಳಿ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಂ. ಇವಾಗ ತಾನೇ ನಾವು ಅದು ಶರಣಗುತ್ತಿಯ ದಾಟಿ ಸ್ವಲ್ಪ ಮುಂದೆ ಬಂದ್ವಿ. ಮುಂದೆ ಬಂದ ತಕ್ಷಣ ನಮ್ಮೆಲ್ಲ ಸ್ವಾಮಿಗಳು ನಮ್ಮ ಕೈಗೆ ಸಿಕ್ಕಿದ್ರು. ಸ್ವಾಮಿ ಅವರೆಲ್ಲ ಫುಲ್ ಎನರ್ಜಿ ಇರೋರು. ನಾವೇನು ಮಾಡೋಕ್ಕಲ್ಲ, ನಾವು ಸ್ವಲ್ಪ ನಿಧಾನಕ್ಕೆ ಹೋಗೋರು. ಕಾರಣ ನಿಧಾನವೇ ಪ್ರಧಾನನವರು. ನಾವು ಜವಾಬ್ದಾರಿನೂ ಕಾರಣ ಆಗುತ್ತೆ. ಹೌದಾ? ಏನು ಬೆಂಕಿ ಮಾತು ಹೇಳ್ತೀರಿ ಸ್ವಾಮಿ? ಹೋಗ ನಾವು ಬ್ಲಾಸ್ಟ್ ಆಗ್ತಿದ್ದೇವೆ. ಶಬರಿಮಲೆಗೆ ಈ ಥರ ಹೋದರೆ ಭಾಳ ಹತ್ರ ಅನಿಸುತ್ತೆ, ಬೇಗ ಹೋಗಬಹುದು. ದಯವಿಟ್ಟು ಎಲ್ಲರೂ ಕೂಡ ಇದನ್ನು ಸಹಕರಿಸಿ ಅನುಸರಿಸಿ. 1 ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಇಲ್ಲಿ ತುಂಬ ನೋಡಿ ಆರಾಮಾಗಿ ಈಸಿಯಾಗಿ ಹತ್ತಬಹುದು. ಹೌದಾ? ತುಂಬ ಈಸಿ. ಹಾಗಾದ್ರೆ ಸ್ವಾಮಿ ನಮ್ಮನ್ನು ಎಳ್ಕೊಂಡು ಹೋಗ್ತಾ ಇದೆ. ಅದು ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿಗಳೇ, ಇವಾಗ ತಾನೇ ನಾವು ಪೂರ್ತಿ ಬಂದಿದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಮೇಲೆ ಹಾಕ್ತೀವಿ. ಇವಾಗ ಇಲ್ಲಿ ಕ್ಯೂ ಇದೆ. ಕ್ಯೂ ದಾಟಿದ ತಕ್ಷಣ ನಮಗೆ ಅದು 18 ಮೆಟ್ಲು ಸಿಗುತ್ತೆ. 18 ಮೆಟ್ಲು ಹತ್ತಿ ನಾವು ಅಯ್ಯಪ್ಪನ ದರ್ಶನ ಮಾಡ್ತಿದ್ದೀವಿ. ನೋಡಿ, ಟಿ ವಿನಲ್ಲಿ, ನ್ಯೂಸ್ನಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಹೇಳ್ತಿದ್ರು ಜಾಸ್ತಿ ದಿನ ಇದ್ದಾರೆ, ಬಾಕ್ಸಲ್ಲಿ ಹಾಕಿಟ್ಟಿದ್ದಾರೆ, ಪಾಣಿ ಕ್ಯೂ ಸಿಗಲ್ಲ ಅಂತ ಹೇಳ್ತಿದ್ರು. ಬಟ್ ಆ ಥರ ಏನಿಲ್ಲ. ನೋಡಿ ಎಷ್ಟು ಖಾಲಿದೆ ಅಂತ ನೀವೇ ನೋಡಿ. ನಾವೇ ಇಷ್ಟು ಆರಾಮಾಗಿ ಮುಂದೆ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಅಷ್ಟು ಖಾಲಿ ಇದೆ ಅಂತ ಅರ್ಥ. ಎಲ್ಲರೂ ನೋಡಿ ಆಯಿತಾ? ಎಲ್ಲರೂ ನೋಡಿ, ಎಲ್ರಿಗೂ ಶೇರ್ ಮಾಡಿ. ಬರೋರು ಬರ್ರಿ, ಯಾರು ಭಯೆಲ್ಲ ಪಡೋಕೆ ಹೋಗಬೇಡಿ. ನೋಡ್ಬೋದು ಸ್ವಾಮಿಗಳೇ, ಇವಾಗ ಆಲ್ಮೋಸ್ಟ್ ನಮ್ಮ ಮುಂದೆ ಬಂದಿದ್ದೀವಿ. ಇಲ್ಲೇ ಅಗ್ನಿಕುಂಡ ಇದೆ, ಅಲ್ಲಿ ಮುಂದೆ ಕಾಣಿಸ್ತೀವಿ. ನಮಗೆ 18 ಮೆಟ್ಲು ಕಾಣಿಸ್ತೀವಿ ನೋಡಿ. ತುಂಬ ಮುಂದೆ ಬಂದಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಮುಂದೆ ಬಂದಿದ್ದೀವಿ. ಎಲ್ಲ ಸ್ವಾಮಿಗಳೆಲ್ಲ ಇಲ್ಲೇ ನಿಂತಿದ್ದೀವಿ. ನೋಡ್ಬೋದು ಅಯ್ಯಪ್ಪನ ದರ್ಶನ ಇನ್ನೂ ನಮಗೆ ಒಂದು 5 ನಿಮಿಷದಲ್ಲಿ ಆಗ್ಬೋದು ಅಷ್ಟೇ. ಎಲ್ಲ ಸ್ವಾಮಿಗಳೆಲ್ಲ ಕಾಯ್ತಿದ್ದೀವಿ. ಮುಂದೆ ಒಂದು ಇದು ತೋರಿಸ್ತೀವಿ ನೋಡಿ, ವ್ಯೂ. ಇದು ನಾರ್ಮಲ್ ವ್ಯೂ ಅಲ್ಲ, ಈ ವ್ಯೂ ಯಾವ ಥರ ಇದೆ ನೋಡಿ. video edukakooda. Sorry. Don't take photograph here. It's a instruction of High Court. It's a violation. Sorry sir, मैं delete off करना. हाँ साफ कर. जनता live उनका YouTuber अरे YouTuber go to the mobile. Don't do that.